ಈಗ ರನ್ಯಾ ಯಾರೋ ಇದ್ದಾರೆ, ರನ್ಯಾ ರಾವ್ ಅಂಥೇಳಿ ಸ್ಮಗ್ಲಿಂಗು, ಅದಕ್ಕೆ ಯಾರು ಅದಕ್ಕೆ ಅವ್ರನ್ನ ಬಚಾವ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ತನಿಖೆ ಮಾಡಿದಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಈಗ ಅವ್ರನ್ನ ಯಾರೂ ಬಚಾವ್ ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವ್ರಿಗೇನೋ ಹಿಂದೆ ಎಲ್ಲೋ ಒಂದು ಕಡೆ ಲ್ಯಾಂಡ್ ಕೊಟ್ಟಿದ್ರಂತ, ಅದು ಯಾವ ಕಾರಣಕ್ಕಾಗಿ ಕೊಟ್ಟಿದ್ರು, ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ರು ಅನ್ನೋದನ್ನು ಪರೀಕ್ಷೆ ಮಾಡಬೇಕಾಗ್ತದೆ. ಬಿ.ಪಿ. ಹರೀಶ್ ಅವರು ಆರೋಪ ಮಾಡ್ತಾರೆ, ಯಡಿಯೂರಪ್ಪ ಕುಟುಂಬ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ನೋಡ್ರಿ, ಅದು ಯಾರ್ಯಾರ್ದೋ ಪ್ರಚೋದನೆಯಿಂದ ಇವರು ಅನಾವಶ್ಯಕವಾಗಿ ಯಡಿಯೂರಪ್ಪನವ್ರ ಮೇಲೆ, ವಿಜೇಂದ್ರ ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವ್ರನ್ನ ಇವತ್ತು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಆಯ್ಕೆ ಮಾಡಿಲ್ಲ. ವಿಜೇಂದ್ರ ಅವ್ರನ್ನ ಇವತ್ತು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರು, ಅಮಿತ್ ಶಾಜಿಯವರ ಮತ್ತು ಪ್ರಧಾನಮಂತ್ರಿಗಳ ಒಂದು ಸೂಚನೆ ಮೇರೆಗೆ ಮಾಡಿದ್ದಾರೆ. ಅದು ಮಾಡೋದು ಅವರು ಅವ್ರ ಬಗ್ಗೆ ಹೇಳೋದಿದೆಯಲ್ಲ, ಯಡಿಯೂರಪ್ಪನವರು ಇವತ್ತು ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಎಲ್ಲಿ BJP ಇರಲಿಲ್ಲ ಅಲ್ಲಿ BJPಗೆ ನೆಲೆಯನ್ನು ತಂದು ಕೊಟ್ಟಿದ್ದಾರೆ. ಅವರು ಸೈಕಲ್ ಹೊಡ್ಕೊಂಡು ಬಂದು ಇವತ್ತು ಪಕ್ಷವನ್ನು ಕಟ್ಟಿದ್ದಾರೆ. ಅವರ ಪಕ್ಷದ ಹೆಸರಿನಲ್ಲಿ ಅವರ ಪ್ರಚಾರಕ್ಕೆ, ಚುನಾವಣೆ ಸಮಯದಲ್ಲಿ ಅವ್ರನ್ನ ಪ್ರಚಾರಕ್ಕೆ ಬಳಸ್ಕೊಂಡು ಗೆದ್ದು ಬಂದು ಇವತ್ತು ಆ ರೀತಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ಸುಧಾಕರ್ ಅಂತವರೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು, ಯಡಿಯೂರಪ್ಪನವ್ರ ವಿರುದ್ಧ, ವಿಜೇಂದ್ರ ಅವ್ರ ವಿರುದ್ಧ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಸರ್ಕಾರಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಮಿನಿಸ್ಟರ್ ಮಾಡಿದ್ದು ಒಂದು ಕಡೆ ಆದರೆ, ಈ ಥರದ್ದೆಲ್ಲ ಹೇಳಿಕೆಗಳು ಪಕ್ಷದಲ್ಲಿ ಗೊಂದಲ ಮೂಡಿಸಲ್ವಾ ಅಂತ. ಇವು ಕೆಲವು ಆಂತರಿಕ ಯಾವುದೋ ಸಮಸ್ಯೆಗಳನ್ನು ಯಾರ್ಯಾರೋ ಒಡ್ತಾ ಇದ್ದಾರೆ. ಸದ್ಯದಲ್ಲಿ ಅವೆಲ್ಲವಕ್ಕೂ ಕೂಡ ತೆರೆ ಬೀಳುತ್ತೆ. ದಾವಣಗೆರೆ ಸಮಾವೇಶದ ಬಗ್ಗೆ ಆಗುತ್ತೆ, ಅದನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಸರ್, ಈಗ ಕೊಪ್ಪಳದಲ್ಲಿ ನಡೆದಿರ್ತಕ್ಕಂಥ ಒಂದು ಗ್ಯಾಂಗ್ ರೇಪ್ ಪ್ರಕರಣ, ವಿದೇಶಿ ಪ್ರವಾಸಿಗರ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಇದು ಎಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ಚರ್ಚೆಗಳು. ಸರ್ಕಾರ ತಲೆ ತಗ್ಗಿಸುವಂಥ ಕೆಲಸ ಇದು. ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಒಬ್ಬ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಕರ್ನಾಟಕದ ಬಗ್ಗೆ ಭಾಳ ಕೆಟ್ಟ ಅಭಿಪ್ರಾಯ ಮೂಡಿದೆ. ಮತ್ತು ಇದರಿಂದ ಭಾಳ ಟೂರಿಸಮ್ಗೆ, ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ಹೊಡೆತ ಕೊಡ್ತದೆ. ಮತ್ತು ಕರ್ನಾಟಕ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯ ಪಾರಂಪರ್ಯವನ್ನು ಮೆರೆದಂಥ ಕರ್ನಾಟಕಕ್ಕೆ ಇವತ್ತು ಒಂದು ಕಳಂಕ. ಈ ಕರ್ನಾಟಕದಲ್ಲಿರುವಂಥ ಸರ್ಕಾರ ಕಾನೂನು ವ್ಯವಸ್ಥೆಯನ್ನು ಹದಗೆಟ್ಟಿರೋದ್ರಿಂದ ಇದು ಬಂದಿದೆ. ಸರ್ಕಾರ ತಲೆ ತಗ್ಗಿಸುವಂಥ ಕೆಲಸ ನಾಚಿಕೆಗೇಡಿನ ವಿಷಯ. ಈಗ ರನ್ಯಾ ಯಾರೋ ಇದ್ದಾರೆ, ರನ್ಯಾ ರಾವ್ ಅಂಥೇಳಿ ಸ್ಮಗ್ಲಿಂಗು, ಅದಕ್ಕೆ ಯಾರು ಅದಕ್ಕೆ ಅವ್ರನ್ನ ಬಚಾವ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ತನಿಖೆ ಮಾಡಿದಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಈಗ ಅವ್ರನ್ನ ಯಾರೂ ಬಚಾವ್ ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವ್ರಿಗೇನೋ ಹಿಂದೆ ಎಲ್ಲೋ ಒಂದು ಕಡೆ ಲ್ಯಾಂಡ್ ಕೊಟ್ಟಿದ್ರಂತ, ಅದು ಯಾವ ಕಾರಣಕ್ಕಾಗಿ ಕೊಟ್ಟಿದ್ರು, ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ರು ಅನ್ನೋದನ್ನು ಪರೀಕ್ಷೆ ಮಾಡಬೇಕಾಗ್ತದೆ. ಬಿ.ಪಿ. ಹರೀಶ್ ಅವರು ಆರೋಪ ಮಾಡ್ತಾರೆ, ಯಡಿಯೂರಪ್ಪ ಕುಟುಂಬ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ನೋಡ್ರಿ, ಅದು ಯಾರ್ಯಾರ್ದೋ ಪ್ರಚೋದನೆಯಿಂದ ಇವರು ಅನಾವಶ್ಯಕವಾಗಿ ಯಡಿಯೂರಪ್ಪನವ್ರ ಮೇಲೆ, ವಿಜೇಂದ್ರ ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವ್ರನ್ನ ಇವತ್ತು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಆಯ್ಕೆ ಮಾಡಿಲ್ಲ. ವಿಜೇಂದ್ರ ಅವ್ರನ್ನ ಇವತ್ತು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರು, ಅಮಿತ್ ಶಾಜಿಯವರ ಮತ್ತು ಪ್ರಧಾನಮಂತ್ರಿಗಳ ಒಂದು ಸೂಚನೆ ಮೇರೆಗೆ ಮಾಡಿದ್ದಾರೆ. ಅದು ಮಾಡೋದು ಅವರು ಅವ್ರ ಬಗ್ಗೆ ಹೇಳೋದಿದೆಯಲ್ಲ, ಯಡಿಯೂರಪ್ಪನವರು ಇವತ್ತು ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಎಲ್ಲಿ BJP ಇರಲಿಲ್ಲ ಅಲ್ಲಿ BJPಗೆ ನೆಲೆಯನ್ನು ತಂದು ಕೊಟ್ಟಿದ್ದಾರೆ. ಅವರು ಸೈಕಲ್ ಹೊಡ್ಕೊಂಡು ಬಂದು ಇವತ್ತು ಪಕ್ಷವನ್ನು ಕಟ್ಟಿದ್ದಾರೆ. ಅವರ ಪಕ್ಷದ ಹೆಸರಿನಲ್ಲಿ ಅವರ ಪ್ರಚಾರಕ್ಕೆ, ಚುನಾವಣೆ ಸಮಯದಲ್ಲಿ ಅವ್ರನ್ನ ಪ್ರಚಾರಕ್ಕೆ ಬಳಸ್ಕೊಂಡು ಗೆದ್ದು ಬಂದು ಇವತ್ತು ಆ ರೀತಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ಸುಧಾಕರ್ ಅಂತವರೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು, ಯಡಿಯೂರಪ್ಪನವ್ರ ವಿರುದ್ಧ, ವಿಜೇಂದ್ರ ಅವ್ರ ವಿರುದ್ಧ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಸರ್ಕಾರಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಮಿನಿಸ್ಟರ್ ಮಾಡಿದ್ದು ಒಂದು ಕಡೆ ಆದರೆ, ಈ ಥರದ್ದೆಲ್ಲ ಹೇಳಿಕೆಗಳು ಪಕ್ಷದಲ್ಲಿ ಗೊಂದಲ ಮೂಡಿಸಲ್ವಾ ಅಂತ. ಇವು ಕೆಲವು ಆಂತರಿಕ ಯಾವುದೋ ಸಮಸ್ಯೆಗಳನ್ನು ಯಾರ್ಯಾರೋ ಒಡ್ತಾ ಇದ್ದಾರೆ. ಸದ್ಯದಲ್ಲಿ ಅವೆಲ್ಲವಕ್ಕೂ ಕೂಡ ತೆರೆ ಬೀಳುತ್ತೆ. ದಾವಣಗೆರೆ ಸಮಾವೇಶದ ಬಗ್ಗೆ ಆಗುತ್ತೆ, ಅದನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಸರ್, ಈಗ ಕೊಪ್ಪಳದಲ್ಲಿ ನಡೆದಿರ್ತಕ್ಕಂಥ ಒಂದು ಗ್ಯಾಂಗ್ ರೇಪ್ ಪ್ರಕರಣ, ವಿದೇಶಿ ಪ್ರವಾಸಿಗರ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಇದು ಎಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ಚರ್ಚೆಗಳು. ಸರ್ಕಾರ ತಲೆ ತಗ್ಗಿಸುವಂಥ ಕೆಲಸ ಇದು. ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಒಬ್ಬ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಕರ್ನಾಟಕದ ಬಗ್ಗೆ ಭಾಳ ಕೆಟ್ಟ ಅಭಿಪ್ರಾಯ ಮೂಡಿದೆ. ಮತ್ತು ಇದರಿಂದ ಭಾಳ ಟೂರಿಸಮ್ಗೆ, ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ಹೊಡೆತ ಕೊಡ್ತದೆ. ಮತ್ತು ಕರ್ನಾಟಕ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯ ಪಾರಂಪರ್ಯವನ್ನು ಮೆರೆದಂಥ ಕರ್ನಾಟಕಕ್ಕೆ ಇವತ್ತು ಒಂದು ಕಳಂಕ. ಈ ಕರ್ನಾಟಕದಲ್ಲಿರುವಂಥ ಸರ್ಕಾರ ಕಾನೂನು ವ್ಯವಸ್ಥೆಯನ್ನು ಹದಗೆಟ್ಟಿರೋದ್ರಿಂದ ಇದು ಬಂದಿದೆ. ಸರ್ಕಾರ ತಲೆ ತಗ್ಗಿಸುವಂಥ ಕೆಲಸ ನಾಚಿಕೆಗೇಡಿನ ವಿಷಯ. ಈಗ ರನ್ಯಾ
ಯಾರೋ ಇದ್ದಾರೆ ರನ್ಯಾ ರಾವ್ ಅಂಥೇಳಿ ಸ್ಮಗ್ಲಿಂಗು, ಅದಕ್ಕೆ ಯಾರು ಅದಕ್ಕೆ ಅವ್ರನ್ನ ಬಚಾವ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ತನಿಖೆ ಮಾಡಿದಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಈಗ ಅವ್ರನ್ನ ಯಾರೂ ಬಚಾವ್ ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವ್ರಿಗೇನೋ ಹಿಂದೆ ಎಲ್ಲೋ ಒಂದು ಕಡೆ ಲ್ಯಾಂಡ್ ಕೊಟ್ಟಿದ್ರು ಅಂತ, ಅದು ಯಾವ ಕಾರಣಕ್ಕಾಗಿ ಕೊಟ್ಟಿದ್ರು, ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ರು ಅನ್ನೋದನ್ನು ಪರೀಕ್ಷೆ ಮಾಡಬೇಕಾಗ್ತದೆ. DP ಹರೀಶ್ ಅವರು ಆರೋಪ ಮಾಡ್ತಾರೆ, ಯಡಿಯೂರಪ್ಪ ಕುಟುಂಬ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ನೋಡ್ರಿ, ಅದು ಯಾರ್ಯಾರ್ದೋ ಪ್ರಚೋದನೆಯಿಂದ ಇವರು ಅನಾವಶ್ಯಕವಾಗಿ ಯಡಿಯೂರಪ್ಪನವ್ರ ಮೇಲೆ, ವಿಜೇಂದ್ರ ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವ್ರನ್ನ ಇವತ್ತು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಆಯ್ಕೆ ಮಾಡಿಲ್ಲ. ವಿಜೇಂದ್ರ ಅವ್ರನ್ನ ಇವತ್ತು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರು, ಅಮಿತ್ ಶಾಜಿಯವರ ಮತ್ತು ಪ್ರಧಾನಮಂತ್ರಿಗಳ ಒಂದು ಸೂಚನೆ ಮೇರೆಗೆ ಮಾಡಿದ್ದಾರೆ. ಅದು ಮಾಡೋದು ಅವರು ಅವ್ರ ಬಗ್ಗೆ ಹೇಳೋದಿದೆಯಲ್ಲ, ಯಡಿಯೂರಪ್ಪನವರು ಇವತ್ತು ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಎಲ್ಲಿ BJP ಇರಲಿಲ್ಲ ಅಲ್ಲಿ BJPಗೆ ನೆಲೆಯನ್ನು ತಂದು ಕೊಟ್ಟಿದ್ದಾರೆ. ಅವರು ಸೈಕಲ್ ಹೊಡ್ಕೊಂಡು ಬಂದು ಇವತ್ತು ಪಕ್ಷವನ್ನು ಕಟ್ಟಿದ್ದಾರೆ. ಅವರ ಪಕ್ಷದ ಹೆಸರಿನಲ್ಲಿ ಅವರ ಪ್ರಚಾರಕ್ಕೆ, ಚುನಾವಣೆ ಸಮಯದಲ್ಲಿ ಅವ್ರನ್ನ ಪ್ರಚಾರಕ್ಕೆ ಬಳಸ್ಕೊಂಡು ಗೆದ್ದು ಬಂದು ಇವತ್ತು ಆ ರೀತಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ಸುಧಾಕರ್ ಅಂತವರೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು, ಯಡಿಯೂರಪ್ಪನವ್ರ ವಿರುದ್ಧ, ವಿಜೇಂದ್ರ ಅವ್ರ ವಿರುದ್ಧ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಸರ್ಕಾರಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಮಿನಿಸ್ಟರ್ ಮಾಡಿದ್ದು ಒಂದು ಕಡೆ ಆದರೆ, ಈ ಥರದ್ದೆಲ್ಲ ಹೇಳಿಕೆಗಳು ಪಕ್ಷದಲ್ಲಿ ಗೊಂದಲ ಮೂಡಿಸಲ್ವಾ ಅಂತ. ಇವು ಕೆಲವು ಆಂತರಿಕ ಯಾವುದೋ ಸಮಸ್ಯೆಗಳನ್ನು ಯಾರ್ಯಾರೋ ಒಡ್ತಾ ಇದ್ದಾರೆ. ಸದ್ಯದಲ್ಲಿ ಅವೆಲ್ಲವಕ್ಕೂ ಕೂಡ ತೆರೆ ಬೀಳುತ್ತೆ. ದಾವಣಗೆರೆ ಸಮಾವೇಶ ಸರ್, ದಾವಣಗೆರೆ ಸಮಾವೇಶದ ಬಗ್ಗೆ ಆಗುತ್ತೆ, ಅದನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಸರ್, ಈಗ ಕೊಪ್ಪಳದಲ್ಲಿ ನಡೆದಿರ್ತಕ್ಕಂಥ ಒಂದು ಗ್ಯಾಂಗ್ ರೇಪ್ ಪ್ರಕರಣ, ವಿದೇಶಿ ಪ್ರವಾಸಿಗರ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಇದು ಎಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ಚರ್ಚೆಗಳು. ಸರ್ಕಾರ ತಲೆ ತಗ್ಗಿಸುವಂಥ ಕೆಲಸ ಇದು. ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಒಬ್ಬ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಕರ್ನಾಟಕದ ಬಗ್ಗೆ ಭಾಳ ಕೆಟ್ಟ ಅಭಿಪ್ರಾಯ ಮೂಡಿದೆ. ಮತ್ತು ಇದರಿಂದ ಭಾಳ ಟೂರಿಸಮ್ಗೆ, ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ಹೊಡೆತ ಕೊಡ್ತದೆ. ಮತ್ತು ಕರ್ನಾಟಕ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯ ಪಾರಂಪರ್ಯವನ್ನು ಮೆರೆದಂಥ ಕರ್ನಾಟಕಕ್ಕೆ ಇವತ್ತು ಒಂದು ಕಳಂಕ. ಈ ಕರ್ನಾಟಕದಲ್ಲಿರುವಂಥ ಸರ್ಕಾರ ಕಾನೂನು ವ್ಯವಸ್ಥೆಯನ್ನು ಹದಗೆಟ್ಟಿರೋದ್ರಿಂದ ಇದು ಬಂದಿದೆ. ಸರ್ಕಾರ ತಲೆ ತಗ್ಗಿಸುವಂಥ ಕೆಲಸ ನಾಚಿಕೆಗೇಡಿನ ವಿಷಯ. ಈಗ ಯಾರೋ ಇದ್ದಾರೆ ರನ್ಯಾ ರಾವ್ ಅಂಥೇಳಿ ಸ್ಮಗ್ಲಿಂಗು, ಅದಕ್ಕೆ ಯಾರು ಅದಕ್ಕೆ ಅವ್ರನ್ನ ಬಚಾವ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ತನಿಖೆ ಮಾಡಿದಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಈಗ ಅವ್ರನ್ನ ಯಾರೂ ಬಚಾವ್ ಮಾಡೋಕ್ಕೆ ಹೋಗಿಲ್ಲ. ಆದರೆ ಅವ್ರಿಗೇನೋ ಹಿಂದೆ ಎಲ್ಲೋ ಒಂದು ಕಡೆ ಲ್ಯಾಂಡ್ ಕೊಟ್ಟಿದ್ರು ಅಂತ, ಅದು ಯಾವ ಕಾರಣಕ್ಕಾಗಿ ಕೊಟ್ಟಿದ್ರು, ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ರು ಅನ್ನೋದನ್ನು ಪರೀಕ್ಷೆ ಮಾಡಬೇಕಾಗ್ತದೆ. DP ಹರೀಶ್ ಅವರು ಆರೋಪ ಮಾಡ್ತಾರೆ, ಯಡಿಯೂರಪ್ಪ ಕುಟುಂಬ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ನೋಡ್ರಿ, ಅದು ಯಾರ್ಯಾರ್ದೋ ಪ್ರಚೋದನೆಯಿಂದ ಇವರು ಅನಾವಶ್ಯಕವಾಗಿ ಯಡಿಯೂರಪ್ಪನವ್ರ ಮೇಲೆ, ವಿಜೇಂದ್ರ ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವ್ರನ್ನ ಇವತ್ತು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಆಯ್ಕೆ ಮಾಡಿಲ್ಲ. ವಿಜೇಂದ್ರ ಅವ್ರನ್ನ ಇವತ್ತು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾ ಅವರು, ಅಮಿತ್ ಶಾಜಿಯವರ ಮತ್ತು ಪ್ರಧಾನಮಂತ್ರಿಗಳ ಒಂದು ಸೂಚನೆ ಮೇರೆಗೆ ಮಾಡಿದ್ದಾರೆ. ಅದು ಮಾಡೋದು ಅವರು ಅವ್ರ ಬಗ್ಗೆ ಹೇಳೋದಿದೆಯಲ್ಲ, ಯಡಿಯೂರಪ್ಪನವರು ಇವತ್ತು ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಎಲ್ಲಿ BJP ಇರಲಿಲ್ಲ ಅಲ್ಲಿ BJPಗೆ ನೆಲೆಯನ್ನು ತಂದು ಕೊಟ್ಟಿದ್ದಾರೆ. ಅವರು ಸೈಕಲ್ ಹೊಡ್ಕೊಂಡು ಬಂದು ಇವತ್ತು ಪಕ್ಷವನ್ನು ಕಟ್ಟಿದ್ದಾರೆ. ಅವರ ಪಕ್ಷದ ಹೆಸರಿನಲ್ಲಿ ಅವರ ಪ್ರಚಾರಕ್ಕೆ, ಚುನಾವಣೆ ಸಮಯದಲ್ಲಿ ಅವ್ರನ್ನ ಪ್ರಚಾರಕ್ಕೆ ಬಳಸ್ಕೊಂಡು ಗೆದ್ದು ಬಂದು ಇವತ್ತು ಆ ರೀತಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಸರಿಯಲ್ಲ. ಸುಧಾಕರ್ ಅಂತವರೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು, ಯಡಿಯೂರಪ್ಪನವ್ರ ವಿರುದ್ಧ, ವಿಜೇಂದ್ರ ಅವ್ರ ವಿರುದ್ಧ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು. ಸರ್ಕಾರಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಮಿನಿಸ್ಟರ್ ಮಾಡಿದ್ದು ಒಂದು ಕಡೆ ಆದರೆ, ಈ ಥರದ್ದೆಲ್ಲ ಹೇಳಿಕೆಗಳು ಪಕ್ಷದಲ್ಲಿ ಗೊಂದಲ ಮೂಡಿಸಲ್ವಾ ಅಂತ. ಇವು ಕೆಲವು ಆಂತರಿಕ ಯಾವುದೋ ಸಮಸ್ಯೆಗಳನ್ನು ಯಾರ್ಯಾರೋ ಒಡ್ತಾ ಇದ್ದಾರೆ. ಸದ್ಯದಲ್ಲಿ ಅವೆಲ್ಲವಕ್ಕೂ ಕೂಡ ತೆರೆ ಬೀಳುತ್ತೆ. ದಾವಣಗೆರೆ ಸಮಾವೇಶ ಸರ್, ದಾವಣಗೆರೆ ಸಮಾವೇಶದ ಬಗ್ಗೆ ಆಗುತ್ತೆ, ಅದನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಸರ್, ಈಗ ಕೊಪ್ಪಳದಲ್ಲಿ ನಡೆದಿರ್ತಕ್ಕಂಥ ಒಂದು ಗ್ಯಾಂಗ್ ರೇಪ್ ಪ್ರಕರಣ, ವಿದೇಶಿ ಪ್ರವಾಸಿಗರ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಇದು ಎಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ಚರ್ಚೆಗಳು. ಸರ್ಕಾರ ತಲೆ ತಗ್ಗಿಸುವಂಥ ಕೆಲಸ ಇದು. ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಒಬ್ಬ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಕರ್ನಾಟಕದ ಬಗ್ಗೆ ಭಾಳ ಕೆಟ್ಟ ಅಭಿಪ್ರಾಯ ಮೂಡಿದೆ. ಮತ್ತು ಇದರಿಂದ ಭಾಳ ಟೂರಿಸಮ್ಗೆ, ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ಹೊಡೆತ ಕೊಡ್ತದೆ. ಮತ್ತು ಕರ್ನಾಟಕ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯ ಪಾರಂಪರ್ಯವನ್ನು ಮೆರೆದಂಥ ಕರ್ನಾಟಕಕ್ಕೆ ಇವತ್ತು ಒಂದು ಕಳಂಕ. ಈ ಕರ್ನಾಟಕದಲ್ಲಿರುವಂಥ ಸರ್ಕಾರ ಕಾನೂನು ವ್ಯವಸ್ಥೆಯನ್ನು ಹದಗೆಟ್ಟಿರೋದ್ರಿಂದ ಇದು ಬಂದಿದೆ. ಸರ್ಕಾರ ತಲೆ ತಗ್ಗಿಸುವಂಥ ಕೆಲಸ ನಾಚಿಕೆಗೇಡಿನ ವಿಷಯ.